ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ವ್ಲಾಗ್ಸ್. ಸೊ ಎಲ್ಲರೂ ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಕ ಮತ್ತು ದೀಕ್ಷು ಬಂದಿದ್ದರು. ಅದಕ್ಕೆ ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಏನಕ್ಕೆ ಅಂತ ನೀವು ಮುಂದೆ ನೋಡಿ ಗೊತ್ತಾಗತ್ತೆ. ಸೊ ಎಸ್, ನಾವಿವತ್ತು ಬಂದಿದ್ದೀವಿ ಸ್ಪಿನ್ಗೆ. ಏನಪ್ಪ ಅಂತಂದರೆ ಎಲ್ಲರೂ ಚೂರು ಹೇರ್ನ ಟ್ರಿಮ್ ಮಾಡಿಕೊಂಡು ಹಾಗೆ ಐಬ್ರೋ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಅಕ್ಕನೂ ಹೇಗೆ ಊರಿಂದ ಹಾಗೆ ಬಂದಿದ್ಲು, ಏನು ಮಾಡಿಸಿರಲಿಲ್ಲ. ಸೊ ದೀಕ್ಷು ಕೂಡ ಹೊಸ್ದಾಗಿ ಕಾಲೇಜಿಗೆ ಜಾಯಿನ್ ಆಗ್ತಾ ಇದ್ದಾಳಲ್ವ, ಅವಳು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಬಂದ್ವಿ ಎಲ್ಲರೂ. ಫಸ್ಟ್ ವಾಶ್ ದೀಕ್ಷುಗೆ ಹೇರ್ ಕಟ್ ಆಗಿದ್ದು. ಸೊ ಬನ್ನಿ ನೋಡೋಣ ಹೇಗೆ ಕಾಣ್ತಾಳಂತ ಅಂದ್ಬಿಟ್ಟು. ನೀನೇನು ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದೆಯಾ ಏನೋ? ನೀನೇ ಕೌಂಟು, ನಾವೆಲ್ಲ ಕರೆಕ್ಟ್. ಅದೇ ಒಳ್ಳೆ ಶಾರ್ಟ್ ಸರಿ. ಈಗ ಅವರೆಲ್ಲ ಲಾಸ್ಟ್ ಇದ್ದೀವಿ, ಅವಾಗ ಮಾಡು. ಚೆನ್ನಾಗಿ ಕಾಣ್ತಿದೆ. ದೀಕ್ಷಾ ಇಂದ ಬ್ಯಾಕ್ ಹೋಗಿದ್ದು ಎಲ್ಲ ಅದೇ. ತುಂಬ ಚೆನ್ನಾಗಿ ಹೇರ್ ಕಟ್ ಆಯಿತು. ಹಾಗೆಯೇ ಅವಳಿಗೆ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳ ಫೇಸಿಗೆ. ನೆಕ್ಸ್ಟು ಹರ್ಷುಗೆ ಹಾಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಹರ್ಷುಗೆ ಯಾವತ್ತೂ ಹೇರ್ ಕಟ್ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್ ಸಲೂನಲ್ಲಿ ಹೇರ್ ಕಟ್ ಮಾಡಿಸಿದ್ದು. ಹಾಗೆಯೇ ನಾನೇ ಅವಳಿಗೆ ಸುಮ್ಮನೆ ಟ್ರಿಮ್ ಮಾಡಿಬಿಡ್ತಾ ಇದ್ದೆ, ಫ್ರಂಟ್ ಕಟ್ ಒಂಚೂರು ಮಾಡ್ತಾಯಿದ್ದೆ. ಸೊ ಇದೇ ಫಸ್ಟ್ ಟೈಮ್ ಅವಳಿಗೆ ಸಲೂನಲ್ಲಿ ಹೇರ್ ಕಟ್ ಅಂತ ಮಾಡಿದ್ದು. ಸೊ ಅದಕ್ಕೆ ಲೇಯರ್ ಕಟ್ಟೆ ಅವಳು ಮಾಡ್ಕೊತೀನಿ ಅಂತ ಅಂದ್ಲು. ಓಕೆ ಅಂತ ಹೇಳಿ ಮಾಡಿಸಿದ್ದು. ಸೊ ಸ್ಕೂಲಿಗೆ ಹೋಗ್ತಾಳಲ್ಲ, ಅವಳಿಗೇನು ಜಾಸ್ತಿ ಲೇಯರ್ ಬೇಡ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಲೇಯರ್ ಮಾಡಿದ್ವಿ ಅಷ್ಟೇ. ಬಟ್ ಅವಳಿಗೆ ಜಡೆ ಹಾಕ್ಬೇಕಲ್ಲ, ಸೊ ಅದಕ್ಕೆ ಜಾಸ್ತಿ ಲೇಯರ್ ಮಾಡಿಲ್ಲ. ನೀಟಾಗಿ ಕಾಣ್ತಾಯಿತ್ತು, ನೀಟಾಗಿ ಮಾಡಿಕೊಟ್ರು ಅವಳಿಗೆ. ಹರ್ಷು ನೋಡೋ ತನಕ ನೋಡ್ತು. ಅವಳಂತೂ ಪೇಷನ್ಸಾಗಿ ಎಲ್ಲೂ ಕೂತೇ ಇಲ್ಲ, ನಿದ್ದೆ ಬೇರೆ ಬರ್ತಾಯಿತ್ತು ಅವಳಿಗೆ. ಒಳ್ಳೆ ಹೇರ್ ಸ್ಪಾ ಆಯಿತು, ಅಂದರೆ ಚೆನ್ನಾಗಿ ಅನಿಸ್ತಿತ್ತು ಅವಳಿಗೆ. ನಿದ್ದೆ ಬರೋಂಗೆ ಆಗ್ತಾಯಿದೆ ಅಂತ ತೂಕಿಸ್ತಾ ಇದ್ಲು. ಸೊ ಫೈನಲಿ ಹರ್ಷಿಗೂ ಹೇರ್ ಕಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾಯಿತ್ತು ಅವಳಿಗೆ, ಅವಳ ಹೇರ್ಸಿಗೆ ಲೇಯರ್ ಕಟ್ ಅನ್ನೋದು. ನೆಕ್ಸ್ಟು ನಾನು ಹೇರ್ ಕಟ್ ಮಾಡೋ ಐಡಿಯಾನೇ ಇರಲಿಲ್ಲ ನನಗೆ. ಜಸ್ಟ್ ಐಬ್ರೋ ಮಾಡ್ಕೊಂಡು ಹೋಗೋಣ, ವ್ಯಾಕ್ಸ್ ಮಾಡಿಕೊಂಡು ಅಂತ ಬಂದೆ. ನೋಡಿದ್ರೆ ಮಕ್ಕಳು ಮಾಡಿಸಿದ್ರು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಲೇಯರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ, ನನಗೆ ಅವರು ಹೇರ್ ಕಟ್ ಮಾಡುವಾಗ ತೋರಿಸಿದ್ದು ಇಷ್ಟೇ ಕಟ್ ಮಾಡ್ತೀನಿ ಅಂತ. ನೋಡಿದ್ರೆ ನನಗೆ ಜಾಸ್ತಿನೇ ಕೂದಲು ತೆಗೆದುಬಿಟ್ರು.
ಅಫ್ಕೋರ್ಸ್ ಲೇಯರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕೂದಲು ಹೋಗುತ್ತೆ, ಬಟ್ ಆದರೂ ಅವರು ಲೆಂತ್ ಲೇಯರ್ ಮಾಡಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಲೇಯರ್ ಕಟ್ ಮಾಡಿ ಅಂದರೆ ಅವರು ಫುಲ್ಲು ನನಗೆ ವಾಲ್ಯೂಮ್ ಇರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ಹೇರ್ ಕಟ್ ಮಾಡಿಬಿಟ್ರು. ನಂಗೆ ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಹೇರ್ ಕಟ್ ಯಾಕಾದರೂ ಮಾಡಿಸಿದ್ನೋ ಅನ್ನೋ ಲೆವೆಲಿಗೆ ನನಗೆ ಬೇಜಾರಾಗೋಯಿತು. ಆವತ್ತು ಫುಲ್ ಅಪ್ಸೆಟ್ ಆಗಿಬಿಟ್ಟೆ ನಾನು. ಯಾಕಂದರೆ ನನಗೆ ಉದ್ದ ಕೂದಲೇ ತುಂಬ ಇಷ್ಟ ಆಗುತ್ತೆ ಶಾರ್ಟ್ಗಿನ್ನ. ಸೊ ಹೆಂಗೋ ಸ್ವಲ್ಪ ಉದ್ದ ಬಂದಿತ್ತು, ಲಾಸ್ಟ್ ಟೈಮ್ ಹಿಂಗೆ ಲೇಯರ್ ಕಟ್ ಮಾಡಿಸ್ಬಿಟ್ಟಿದ್ದೆ, ಅದು ತುಂಬ ಶಾರ್ಟ್ ಆಗಿತ್ತು. ಸೊ ಈ ಸರಿನೂ ಅದೇ ಥರ ಆಗೋಯ್ತು, ಸೇಮ್ ಟು ಸೇಮ್. ಯಾಕಾದರೂ ಮಾಡಿಸೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ತಲೆಗೆ ಏನು ಬಂತು ಅಂತ ಅಂದ್ಬಿಟ್ಟು. ಐಡಿಯಾನೇ ಇರಲಿಲ್ಲ. ಸ್ವಲ್ಪ ಜಸ್ಟ್ ಟ್ರಿಮ್ ಅಕ್ಕನ ಕೈಲೇ ಮಾಡಿಸ್ಕೊತಾ ಇದ್ದೆ ನಾನು ಯಾವಾಗ್ಲೂ. ಅವಳು ಬಂದಾಗ ಇಲ್ಲ ನಾನು ಅಲ್ಲಿ ಹೋದಾಗ ಅಕ್ಕನ ಕೈಲೇ ಟ್ರಿಮ್ ಮಾಡಿಸ್ಕೊತಾ ಇದ್ದೆ. ನೋಡಿದ್ರೆ ಈ ಸತಿ ಮಾಡಿಸ್ಬಿಟ್ಟೆ. ಕೂದಲು ಮುಂದೆ ಹಾಕೋ, ಹಿಂಗೆ ಅಷ್ಟು ಮುಂದೆ ಹಾಕೋ ಸ್ವಲ್ಪ. ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ದೊಡ್ಡಪ್ಪನ ಜೊತೆ ಮಾತಾಡ್ತೀವಿ. ನನಗೆ ಆ ಕೂದಲು ಲೆಂತು ಅಷ್ಟು ಶಾರ್ಟ್ ನೋಡಿ ನನಗೆ ಫುಲ್ ಮೂಡ್ ಆಫ್ ಆಗೋಯಿತು. ಯಪ್ಪ ಎಷ್ಟು ಬೇಜಾರಾಯ್ತು ಅಂದರೆ ಅವತ್ತು ನಂಗೆ ಅಷ್ಟು ಬೇಜಾರಾಗೋಯ್ತು, ಯಾಕಾದರೂ ಹೇರ್ ಕಟ್ ಮಾಡಿದ್ನೋ ಅಂತ ಹೇಳ್ಬಿಟ್ಟು.
ಸೊ ಏನೂ ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಅಂದ್ಕೊಂಡು ಸೈಲೆಂಟ್ ಆಗಿಬಿಟ್ಟೆ. ನನಗೆ ಹೇರ್ ಕಟ್ ಮಾಡಿಸಿದ ಖುಷಿನೂ ಇರಲಿಲ್ಲ, ಅಷ್ಟು ಫುಲ್ ಬೇಜಾರಾಯಿತು ನನಗೆ ನಿಜವಾಗ್ಲೂ. ನನಗೆ ಹೇರ್ಸ್ ಅಂದರೆ ಅಷ್ಟು ಇಷ್ಟ, ನನಗೆ ತಿಕ್ಕಾಗಿರಬೇಕು ಮತ್ತು ಲಾಂಗ್ ಹೇರ್ ಇರಬೇಕು ಅನ್ನೋದು ನನಗೆ ಇಷ್ಟ. ಸೊ ಶಾರ್ಟ್ ಆಗೋಯ್ತು ಫುಲ್ಲು, ಅದೊಂದು ಸಖತ್ ಬೇಜಾರಾಯಿತು. ಇಲ್ಲಿಂದ ಹಾಕಿ ಅವರಿಬ್ರು ನಡ್ಕೊಂಡು ಹೋಗ್ತಿದ್ದಾರೆ, ನಾವು ಲಿಫ್ಟಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ 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 ಅರ್ಶು ಸಿಕ್ತ, ಈ ಕಡೆ ಬಾ, ಈ ಕಡೆ ಬಾ. ಓಕೆ, ಮನೆಗೆ ಹೋಗ್ತಾ ಇದ್ದೀವಿ, ಬಾ. ನಂಗೆ ಬೇಜಾರಾಗ್ತಾ ಇದೆ. ಹೇರ್ ಕಟ್ ಚೆನ್ನಾಗಿದೆ, ಚೆನ್ನಾಗಿದೆ ಅನ್ನಿ, ಚೆನ್ನಾಗಿದೆ ಅನ್ನಿ, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ನಾವು ಆಗಲೇ ಆಯಿತು. ಸರಿ ಇದೆ, ಏನು ನನಗೆ ಚೆನ್ನಾಗಿರೋದು, ಬಟ್ ಚೆನ್ನಾಗಿದೆ, ಚೆನ್ನಾಗಿದೆ. ಜಾಸ್ತಿ ಹೋಗ್ಬಿಡ್ತು. ಇಲ್ಲಿಗೆ ಇತ್ತುಕೊಂಡು ಇಲ್ಲಿಗೆ ಚಿಕ್ಕಮಂಗ್ಳೂರಲ್ಲೂ ಆಗಲಿಲ್ಲ, ಇಲ್ಲೂ ಆಗಲಿಲ್ಲ. ನಾನು ಏನೋ ಮಾಡ್ಸಕ್ಕೆ ಬಂದು ಏನೋ ಮಾಡ್ಕೋತೀನಿ, ಇದೇ ನನ್ನ ಪ್ರಾಬ್ಲಮ್. ಈ ಕಡೆ ಬಾ. ನೆಟ್ ಯಾವುದೋ ಜನ್ಮದ ರಿಲೇಟಿವ್ ಅದು ಕಣ್ಣು ಹಿಡ್ಕೊಂಡು ಬಂದೈತದಲ್ಲ. ಏನಪ್ಪ, ಆಯ್ತು ಆಯ್ತು. ಅಯ್ಯೋ ಕಿತ್ತೋಗುತ್ತೆ ಆಮೇಲೆ ಕೈ ಸಿಗಾಗ್ತದೆ. ಸೊ ಫೈನಲಿ ಗಾಯ್ಸ್, ನಾನಂತೂ ತುಂಬ ಅಪ್ಸೆಟ್ ಆದೆ. ಹರ್ಷು ದೀಕ್ಷು ಮಾತ್ರ ಫುಲ್ ಖುಷಿ, ಅವ್ರಿಗೆ ಇಷ್ಟ ಆಯಿತು ಹೇರ್ ಕಟ್ಟು. ಹಾಗೆ ಅಲ್ಲೊಂದು ಪೆಟ್ ಸಿಕ್ತು, ಮಾತಾಡಿಕೊಂಡು ಅದು ನಮ್ಮನ್ನು ನೋಡಿ ಚೆನ್ನಾಗಿ ಮುದ್ದು ಮಾಡ್ತು. ನಮ್ಮ ಅಕ್ಕನೂ ಚೆನ್ನಾಗಿ ಮುದ್ದು ಮಾಡಲು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪ್ರೀತಿಯಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮುಂದಿನ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.